ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡ್ತಾ ಇರೋಂಥದ್ದು ನಮ್ಮ ಕನ್ನಡ ಕಿರುತೆರೆಯ ಸೀರಿಯಲ್ಸಿನ ಬಗ್ಗೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೀರಿಯಲ್ಸ್ ಅಂದ ತಕ್ಷಣ ನಮ್ಗೆ ಫಸ್ಟ್ ನೆನಪಾಗೋದು ಕಲರ್ಸ್ ಕನ್ನಡ, ಝೀ ಕನ್ನಡ ಮತ್ತು ಸುವರ್ಣ ಚಾನಲ್. ಸೊ ಇವಾಗ ನಾವು ಮಾತಾಡ್ತಾ ಇರುವಂಥದ್ದು ಕಲರ್ಸ್ ಕನ್ನಡ ಚಾನಲಿನ ಸೀರಿಯಲ್ಸ್ಗಳ ಬಗ್ಗೆ. ಸೊ ಇತ್ತೀಚೆಗಷ್ಟೇ ಸಾಕಷ್ಟು ಸೀರಿಯಲ್ಸ್ ಇವಾಗ ಮತ್ತೆ ಹೊಸದಾಗಿ ಬರ್ತಾ ಇದೆ, ಮತ್ತು ಇವಾಗ ಆಲ್ರೆಡಿ ಇರುವಂತಹ ಸೀರಿಯಲ್ಸ್ಗಳು ಕೂಡ ಒಂದೊಂದೇ ಹೋಗ್ತಾ ಇದೆ. ಸೊ ಅದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇವಾಗ ನಮಗೆ ಗೊತ್ತಿರೋ ಹಾಗೆ ಹೊಸದಾಗಿ ಬರ್ತಾ ಇರುವಂಥದ್ದು ನಂದ ಗೋಕುಲ ಅನ್ನುವಂಥ ಸೀರಿಯಲ್ ಹೊಸದಾಗಿ ಕಲರ್ಸ್ ಕನ್ನಡ ವಾಹಿನಿಗೆ ಸೇರ್ಪಡೆ ಆಗ್ತಾ ಇದೆ. ಬಟ್ ಇವಾಗ ಅದೇನೋ ಸೇರ್ಪಡೆ ಆಗ್ತಾ ಇದೆ, ಆದರೆ ಅದ್ರ ಜಾಗಕ್ಕೆ ಯಾವುದಾದ್ರೂ ಹೋಗ್ತಾ ಇದೆಯಾ ಏನು ಅಂತ ನೋಡೋದಾದರೆ, ವಧು ಅನ್ನೋ ಸೀರಿಯಲ್ ತುಂಬಾ ಇತ್ತೀಚೆಗೆ ಬಂದಿರೋವಂಥ ಸೀರಿಯಲ್. ಅದು ಸಾಕಷ್ಟು ದಿನಗಳಾಗಿಲ್ಲ. ಏನು ಹೋದ್ಸತಿ ಬಿಗ್ ಬಾಸ್ ಮುಗಿತು, ಬಿಗ್ ಬಾಸ್ ಮುಗಿದು ಆದಮೇಲೆ ಈ ಒಂದು ಸೀರಿಯಲ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಬಟ್ ತುಂಬಾ ಬೇಗ ಈ ಒಂದು ಸೀರಿಯಲ್ ಮುಗಿತಾ ಇದೆ ಅಂತ ಹೇಳ್ಬೋದು. ಒಂದು ವಿಭಿನ್ನವಾದ ಕಥೆನ ಇಟ್ಕೊಂಡು ಬಂದಿದ್ದಂಥ ಸೀರಿಯಲ್ ವಧು ಅನ್ನೋ ಸೀರಿಯಲ್ಲು. ಸೊ ಈ ಕಥೆಯಲ್ಲಿ ನಾವು ನೋಡೋದಾದರೆ ಹೀರೋಯಿನ್ ಆದವರು ಅವರು ಲಾಯರ್ ಆಗಿರ್ತಾರೆ. ಹಾಗೆ ಹೀರೋ ಆದವ್ರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ. ಅವರು ಅವ್ರ ಹೆಂಡತಿ ಜೊತೆ ಡೈವರ್ಸ್ ತೊಗೊಂಡು ಮತ್ತು ಹೀರೋಯಿನ್ ಜೊತೆಗೆ ಕತೆ ಡೆವಲಪ್ ಆಗ್ತಾಯಿತ್ತು. ಸೊ ಆ ಥರ ವಧು ಅನ್ನೋ ಹೆಸರು ಏನಕ್ಕೆ ಇಟ್ಟಿದ್ದು ಅಂತಂದರೆ, ಹೀರೋಯಿನ್ಗೆ ವಧು ಅಂತ ಹೆಸರಿಟ್ಟಿದ್ರು. ಸೊ ಅವರ ತಂದೆ ತಾಯಿಗೆ ತುಂಬಾ ಆಸೆ ಪಟ್ಟು ಹೆಣ್ಮಗು ಹುಟ್ಟಿದೆ ಅಂತ ಹೇಳಿದಾಗ ಅವಾಗೇ ವಧು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡ್ಬೇಕು ಅನ್ನೋ ಒಂದು ಯೋಚನೆನ ಅವಾಗೇ ಅವರು ಥಿಂಕ್ ಮಾಡಿ ವಧು ಅಂತ ಆ ಹುಡುಗಿಗೆ ಹೆಸರಿಟ್ಟಿರ್ತಾರೆ. ಬಟ್ ಆ ಒಂದು ಹೆಸರು ಇಟ್ಟಾದ್ಮೇಲೂ ಅದಕ್ಕೆ ಇನ್ನೊಂದು ಅರ್ಥ ಏನು ಕೊಟ್ಟಿದ್ದಾರೆ ಅಂದರೆ, ಈ ಸೀರಿಯಲಲ್ಲಿ ಹುಡುಗಿಗೆ ಆ ಥರ ಹೆಸರಿಟ್ಟರೂ ಕೂಡ ಅಷ್ಟೇ ಕಂಕಣ ಭಾಗ್ಯ ತುಂಬ ಬೇಗ ಕೂಡಿನೇ ಬಂದಿರೋದಿಲ್ಲ. ಅವಳಿಗೆ ತುಂಬ ಏಜ್ ಆಗಿರುತ್ತೆ, ಮೀನ್ಸ್ ಒಂದು ಟೀನೇಜ್ ಹುಡುಗಿಗಿಂತ ಒಂದು ಸ್ವಲ್ಪ 30-32 ಈ ಥರ ಏಜ್ ಆಗಿರೋದ್ರಿಂದ, ಆದರೂ ಕೂಡ ಇನ್ನೂ ಮದುವೆ ಆಗಿಲ್ಲ. ಸೊಸೈಟಿ ಹೇಗೆ ನೋಡುತ್ತೆ ಅವ್ರನ್ನ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಈ ಒಂದು ವಧು ಸೀರಿಯಲ್ನ ಸ್ಟಾರ್ಟ್ ಮಾಡಿದರು. ಬಟ್ ಅಷ್ಟಾಗಿ TRP ಬರ್ತಿಲ್ದಿರೋ ಕಾರಣ ಈ ಒಂದು ಸೀರಿಯಲ್ನ ಇವಾಗ ನಿಲ್ಲಿಸ್ತಾ ಇದ್ದಾರೆ. ಸೊ ಇದರ ಅಂತಿಮ ಸಂಚಿಕೆಗಳೇನಿದೆ ಇವಾಗ ಅದೆಲ್ಲ ಬರ್ತಾ ಇರೋವಂಥದ್ದು. ಸೊ ಇದರ ಒಂದು ಲಾಸ್ಟ್ ಡೇಟ್ ಅನ್ನೋದನ್ನ ಇನ್ನೂ ಅಫಿಷಿಯಲಾಗಿ ಇವರು ಅನೌನ್ಸ್ ಮಾಡಿಲ್ಲ. ಸೊ ಆ ಒಂದು ಡೇಟ್ ಈ ವಾರನೇ ಆಗಿರ್ಬೋದು, ಇಲ್ಲ ನೆಕ್ಸ್ಟ್ ವೀಕ್ ಆದರೂ ಆಗಿರ್ಬೋದು. ಬಟ್ ಇವಾಗ ಏನೆಲ್ಲ ಒಂದು ಸೀರಿಯಲ್ಸ್ ಎಪಿಸೋಡ್ಸ್ ಬರ್ತಾ ಇದೆ, ಆ ಎಪಿಸೋಡ್ಸ್ ಎಲ್ಲನೂ ಅಷ್ಟೇ ಅಂತಿಮ ಸಂಚಿಕೆಗಳಾಗಿರ್ತಾ ಇತ್ತು. ಸೊ ಅವರು ಏನು ಅವರೊಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಇಟ್ಟಿರ್ತಾರೆ. ಸೊ ಇವಾಗ ಆ ಕ್ಲೈಮ್ಯಾಕ್ಸ್ ಸ್ಟೋರಿನ ಸ್ಟಾರ್ಟ್ ಮಾಡಿರ್ತಾರೆ ಆಲ್ರೆಡಿ. ಸೊ ವಧು ಅನ್ನೋ ಸೀರಿಯಲ್ ಇವಾಗ ಮುಕ್ತಾಯಗೊಳ್ತಾ ಇದೆ. ಮತ್ತು ಅದು ಮೊದಲು ಬರ್ತಾ ಇದ್ದಂಥದ್ದು 9:30ಗೆ ಬರ್ತಾ ಇತ್ತು, 10 ಗಂಟೆಗೆ ಯಜಮಾನ ಬರ್ತಾಯಿತ್ತು. ಸೊ ಇವಾಗ ಅದನ್ನ ಚೇಂಜ್ ಮಾಡಿದ್ದಾರೆ. ನಮ್ಗೆ ಗೊತ್ತಿರೋ ಹಾಗೆ ಯಜಮಾನ ಸೀರಿಯಲ್ 10 ಗಂಟೆಗೆ ಹಾಕ್ತಾ ಇದ್ರು ಕೂಡ ಅಷ್ಟೇ ಅದು ತುಂಬ ಚೆನ್ನಾಗಿ TRP ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾಗಿಂದನು ಯಜಮಾನ ಸೀರಿಯಲ್ನ ಟೈಮಿಂಗ್ಸ್ನ ಚೇಂಜ್ ಮಾಡ್ತಾರೆ. 1 ಅವರ್ ಓಡ್ತಾ ಇತ್ತು ಇವಾಗ ಆ ಸೀರಿಯಲ್, 9 to 10 ಓಡ್ತಾ ಇತ್ತು. ಬಟ್ ಇವಾಗ ಅದನ್ನು ಕೂಡ ಅಷ್ಟೇ ಕಟ್ ಆಫ್ ಮಾಡಿ ತುಂಬ ಹೊತ್ತು 1 ಅವರ್ ಪರ್ ಡೇ, 1 ಅವರ್ ಅಂದರೆ ಸ್ವಲ್ಪ ಬರ್ಡನ್ ಆಗ್ತಿರೋದ್ರಿಂದ 1 ಅವರ್ ಕಾನ್ಸೆಪ್ಟನ್ನ ತೆಗೆದು ಮತ್ತು ನಾರ್ಮಲ್ ಸೀರಿಯಲ್ಸ್ ಹೀಗೆ ಅರ್ಧ ಗಂಟೆ ಮಾತ್ರ ತೋರಿಸುತ್ತೆ. ಸೊ ಅದೇ ಥರ ಹಾಫ್ ಆನ್ ಅವರ್ ಮಾತ್ರ ಮಾಡ್ತಿದ್ದಾರೆ. ಬಟ್ ಟೈಮಿಂಗ್ಸ್ ನಾರ್ಮಲಾಗಿ ಇವಾಗ 9 to 9:30 ಯಜಮಾನ ಸೀರಿಯಲ್ ಇರುತ್ತೆ. 9:30ಯಿಂದ ನಂದ ಗೋಕುಲ ಅನ್ನೋ ಸೀರಿಯಲ್ ಏನು ಬರ್ತಾ ಇದೆ, ಆ ಸೀರಿಯಲ್ 9:30ರಿಂದ 10 ಗಂಟೆ ತನಕ ಅದನ್ನ ಇವಾಗ ಅಲ್ಲಿ ಸ್ಲಾಟಿಗೆ ಹಾಕ್ತಿರೋದು. ಬಟ್ ವಧು 10:30ಗೆ ಹೋಗಿತ್ತು. ಸೊ ಅದು ಫಸ್ಟು 9:30ಗಿತ್ತು. ಬಟ್ TRP ಕಡಿಮೆ ಆಗ್ತಾ ಬಂದಂಗೆ 10:30ಗೆ ಶಿಫ್ಟ್ ಆಗುತ್ತೆ. 10 ಗಂಟೆಯಿಂದ 10:30 ತನಕ ರಾಮಚಾರಿ ಇತ್ತು. 10:30ಯಿಂದ 11 ಗಂಟೆ ತನಕ ವಧು ಸೀರಿಯಲ್ ಇದ್ದಿದ್ದು. ಬಟ್ TRP ಕಡಿಮೆ ಆಗ್ತಾ ಸೊ ಆ ಒಂದು ಸೀರಿಯಲ್ನ ಇವಾಗ ನಿಲ್ಲಿಸ್ತಾ ಇದ್ದಾರೆ. ಸೊ ಇದೊಂದು ಕಿರುತೆರೆಯ ಅಪ್ಡೇಟ್ ಆಗಿತ್ತು. ಸೊ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.